ಕಲಾವಿದರ ಪಾಲಿನ ಕಾಮಧೇನು ಭಾಗವತರಾದ ಪಟ್ಲ ಸತೀಶ್ ಶೆಟ್ಟಿಯವರ ಕನಸಿನ ಕೂಸು ಪಟ್ಲ ಯಕ್ಷಾಶ್ರಯ 49ನೇ ಮನೆಯನ್ನು ಇವತ್ತು ನಮ್ಮ ಮಂದರ್ತಿ ಮೇಳದ ಬಣ್ಣದ ವೇಷಧಾರಿಗಳಂಥ ಪ್ರಭಾಕರ್ ನಾಯ್ಕರವರಿಗೆ ಈ ಮೂಲಕ ಹಸ್ತಾಂತರಿಸಿದ್ದೇವೆ. ಇವತ್ತು ಆ ಮನೆಯನ್ನು ನಮ್ಮ ಫೌಂಡೇಶನ್ ಮುಖಾಂತರ ಪ್ರಮುಖ ಗುತ್ತಿಗೆದಾರರಾದಂಥ ಮುನಿಯಾಲು ಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಇದರ ಮುಖ್ಯಸ್ಥರಾದಂಥ ಶ್ರೀಯುತ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿಯವರು ಈ ಮನೆಯನ್ನು ಆ ಕಲಾವಿದರ ಪಾಲಿಗೆ ನೀಡಿದ್ದಾರೆ. ನಮ್ಮ ಫೌಂಡೇಶನ್ ಮುಖಾಂತರ ತುಂಬ ಹೆಮ್ಮೆ ಅನಿಸ್ತದೆ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಬ್ರಹ್ಮಾವರ ಘಟಕದ ನೂತನ ಅಧ್ಯಕ್ಷರಾದಂಥ ಶೇಡಿಕೊಡ್ಲಿ ವಿಠಲ್ ಶೆಟ್ಟಿಯವರು ಹಾಗೂ ನಮ್ಮ ಮಂಗಳೂರು ಪ್ರಧಾನ ಘಟಕದ ಕೆರೆಕಟ್ಟೆ ಉದಯ್ ಕುಮಾರ್ ಶೆಟ್ಟಿಯವರು ಹಾಗೂ ಕಲಾವಿದರಾದಂಥ ನಮ್ಮ ಬ್ರಹ್ಮಾವರ ಘಟಕದ ಜೊತೆ ಕಾರ್ಯದರ್ಶಿಗಳಾದಂಥ ದಿನಕರ್ ಕುಂದರ್ ಅವರು ಹಾಗೂ ಮನೆಯ ಮುಖ್ಯಸ್ಥರಾದಂಥ ಪ್ರಭಾಕರ್ ನಾಯ್ಕರು ಉಪಸ್ಥಿತರಿದ್ದಾರೆ. ಇವತ್ತು ಇಂಥ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ನಮ್ಮ ಬ್ರಹ್ಮಾವರ ಘಟಕದ ನೂತನ ಅಧ್ಯಕ್ಷರಾದಂಥ ಶೇಡಿಕೊಡ್ಲಿ ವಿಠಲ್ ಶೆಟ್ಟಿಯವರು 2 ಆಶೀರ್ವಾದದ ನುಡಿಯನ್ನು ಆಡಬೇಕಂತ ಕೇಳಿಕೊಳ್ತಾ ಇದ್ದೀನಿ. ಪಟ್ಲ ಫೌಂಡೇಶನ್ನ ಮುಖಾಂತರ ಪಟ್ಲ ಯಕ್ಷಾಶ್ರಯ 49ನೇ ಮನೆಯನ್ನು ಇವತ್ತು ಹಸ್ತಾಂತರಿಸಿ ಭಾಳ ಸಂತೋಷ ಆಗ್ತಾಯಿದೆ. ಪಟ್ಲ ಫೌಂಡೇಶನ್ನ ಸತೀಶ್ ಶೆಟ್ಟಿಯವರು ನಮ್ಮ ಜಿಲ್ಲೆ, ರಾಜ್ಯ, ಅಂತಾರಾಷ್ಟ್ರೀಯದಲ್ಲಿ ಹಣವನ್ನು ಸಂಗ್ರಹಿಸಿ ಕಲಾವಿದರ ಒಂದು ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಹಾಗೆ ಕಲಾವಿದರಿಗೆ ನಮ್ಮ ಭಾಗದಲ್ಲಿ ಅಂತ ಹೇಳಿದರೆ ಸುಮಾರು ಒಂದು 15-16 ಕೋಟಿ ಹಣ ಸಂಗ್ರಹಿಸಿ ಬಹುಶಃ ಒಂದು 5-6 ಕೋಟಿ ನಮ್ಮ ಬಡಗುತಿಟ್ಟಿನ ಕಲಾವಿದರಿಗೆ ಮನೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಈಗಾಗಲೇ ನೀಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಸಂತೋಷ ಪಡ್ತಾ ಇದ್ದೇನೆ. ಈ ವಿಚಾರವನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಅವರು ಬೇರೆಯವರಿಂದ ಸಂಗ್ರಹಿಸಿ, ಈಗ ಉದಾಹರಣೆಗೆ ಇವತ್ತಿನ ಈ ಕೊಡುಗೆಯನ್ನು ಕೊಟ್ಟವರು ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿಯವರು, ಹಾಗೆ ಬೇರೆ ಬೇರೆಯವರಿಂದ ಹಣವನ್ನು ಸಂಗ್ರಹಿಸಿ ಕಲಾವಿದರಿಗೆ ಹೇಳಿದ ಹಾಗೆ ಕಲಾವಿದರು ಅವರ ಒಂದು ಕಾಮಧೇನು ಇದ್ದ ಹಾಗೆ ಕಲಾವಿದರಿಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಪ್ರಭಾಕರ್ ನಾಯ್ಕರು ಮಂದರ್ತಿ ಮೇಳದಲ್ಲಿ ಬಣ್ಣದ ವೇಷಧಾರಿಯಾಗಿ ನಾನು ತಿಳ್ಕೊಂಡ ಹಾಗೆ ಒಬ್ಬ ಒಳ್ಳೆ ಕಲಾವಿದ, ಹಾಗೆ ಸೌಮ್ಯ ಸ್ವಭಾವದವರು. ಅವರ ಬಗ್ಗೆ ಮಂದರ್ತಿ ಮೇಳದಲ್ಲಿ ಅಥವಾ ಮಂದರ್ತಿ ದೇವಸ್ಥಾನದ ಸಿಬ್ಬಂದಿಗಳಾಗಲಿ ಎಲ್ಲರಿಗೂ ಒಳ್ಳೆಯ ಅಭಿಮಾನ, ಗೌರವ ಇದೆ. ಅವರು ನನ್ನನ್ನು ಸಂಪರ್ಕಿಸಿದಾಗ ನಾನು ಅವರಿಗೊಂದು ಮನೆಯನ್ನು ಕೊಡುವ ಬಗ್ಗೆ ಉದಯ್ ಶೆಟ್ಟರ ಹತ್ರ ವಿಚಾರವನ್ನು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ಉದಯ್ ಕುಮಾರ್ ಶೆಟ್ಟರ ಹತ್ರ ಕೇಳಿಕೊಂಡಾಗ, ನಾನು ಹಾಗೆ ಎಲ್ರಿಗೂ ಹೇಳುವುದಿಲ್ಲ, ಒಂದು ಸರಿಯಾದ ವ್ಯಕ್ತಿಗೆ ನೀವು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀರಿ ಅಂತ ಹೇಳುವ ನಿಟ್ಟಿನಲ್ಲಿ ಅವರು ಈ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಪಟ್ಲ ಸತೀಶ್ ಶೆಟ್ಟರು ಇಂಥ ಒಂದು ಕಾರ್ಯ ಮಾಡುವಾಗ ಅದರ ಒಂದು ಭಾಗವನ್ನು ನಿಮಗೆ ತಲುಪಿಸಿದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಿದೆ. ಈ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ನಿಮಗೆ ಗಂಡ ಹೆಂಡತಿ ಮಕ್ಕಳಿಗೆ ಸಿಗಲಿ, ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಮಂದರ್ತಿ ದುರ್ಗಾ ಪರಮೇಶ್ವರಿಗೆ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ. ಈ ದಿನ ಶುಭ ದಿನ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ನಾನು ದೊಡ್ಡ ಕಲಾವಿದಲ್ಲ, ಸಣ್ಣ ಕಲಾವಿದ. ಒಂದು ಸಣ್ಣದೊಂದು ಮನೆ ಕೊಡಬೇಕಂತ ನಾನು ಬಹಳಷ್ಟು ಪ್ರಯತ್ನ ಮಾಡಿದ್ದೀನಿ. ಆದರೆ ಇದ್ರ ಬಗ್ಗೆ ಇಲ್ಲಿ ಪಟ್ಲ ಸತೀಶ್ ಶೆಟ್ಟಿಯವರು ನನಗೆ ಒಂದು ಸಹಕಾರ ನೀಡಿದ್ದಾರೆ. ಈ ಮನೆಯ ಕೊಡುಗೆಯಾಗಿ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿಯವರು ನನಗೆ ಕೊಡುಗೆಯಾಗಿ ಹಣವನ್ನು ಕೊಟ್ಟಿದ್ದಾರೆ. ಅಷ್ಟೇ ಮಾತ್ರವಲ್ಲ, ಇವತ್ತಿನ ದಿನದಲ್ಲಿ ಶೇಡಿಕೊಡ್ಲಿ ವಿಠಲ್ ಶೆಟ್ಟಿಯವರು ಅವರ ಮನೆಗೆ ಹೋದಾಗ, ನೀನು ಯಾವುದಕ್ಕೂ ಹೆದರ್ಕೊಳ್ಳಬೇಡ, ಅದಕ್ಕೆ ನಾನಿದ್ದೀನಿ ಅಂತ ಹೇಳಿದಾಗ ನನ್ನ ಮಾತಿಗೆ ಬೆಲೆ ಕೊಟ್ಟು ಇವತ್ತಿನ ನಮ್ಮ ಮನೆಗೆ ಬಂದಿದ್ದಾರೆ. ಹಾಗೆ ಭಾಗವತರಾದ ಅಮೀನ್ ಭಾಗವತರು, ದಿನಕರ್ ಕುಂದವರು, ಕೆರೆಕಟ್ಟೆ ಉದಯಣ್ಣ ಇವರೆಲ್ಲ ಬಂದು ನನಗೆ ಸಹಕಾರ ನೀಡಿದ್ದಾರೆ. ಇವರೆಲ್ಲರಿಗೂ ನಾನು ಚಿರಋಣಿಯಾಗಿದ್ದೇನೆ.
ಹಾಗೆ ನಾನು ಹಾಗೆ ಮುಂದೆ ಇನ್ನೊಬ್ಬರ ಕಲಾವಿದರಿಗೆ ಇವರಿಗೆ ಸಹಾಯ ಮಾಡಿದ್ದಾಗಿ ಬೇಡಿಕೊಳ್ಳುತ್ತೇನೆ.